ಇನ್ನು ರಾಜ್ಯದಲ್ಲಿ ಸಾರಿಗೆ ಇಲಾಖೆಯ ದುಸ್ಥಿತಿಗಳು ಮತ್ತೆ ಮುಂದುವರಿತಾ ಇದೆ. ಯಾಕಂದ್ರೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಹೃದಯ ಭಾಗದಲ್ಲಿ ನೂತನವಾಗಿ ಬಸ್ ನಿಲ್ದಾಣವೊಂದು ನಿರ್ಮಾಣ ಆಗಿದೆ. ಆದರೆ ಸರಿಯಾದ ಸಮಯಕ್ಕೆ ಬಸ್ಗಳು ಬರ್ತಾ ಇಲ್ಲ. ಜೊತೆಯಲ್ಲಿ ಸುಮಾರು 8.30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಬಸ್ ನಿಲ್ದಾಣ ಏನಿದೆಯಲ್ಲ, ಇದರಲ್ಲಿ ಕಳೆದ ಡಿಸೆಂಬರ್ನಲ್ಲಿ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರೇ ಬಂದು ಉದ್ಘಾಟನೆ ಮಾಡಿದ್ರು. ಆದರೆ ಕಾರವಾರದ ಕಡೆಗಿಂದ ಹೊರಡುವಂತ ಎಲ್ಲ ಬಸ್ಗಳು ನಿಲ್ದಾಣಕ್ಕೆ ಬರ್ತಿಲ್ಲ. ಜೊತೆಯಲ್ಲಿ ಈ ಕಾರವಾರ ಕಡೆಯಿಂದ ಬಂದ್ರೆ, ಆದರೆ ಈ ಮಂಗಳೂರು ಉಡುಪಿ ಕಡೆಯಿಂದ ಹೊರಡುವಂತ 100ಕ್ಕೂ ಹೆಚ್ಚು ಬಸ್ಸುಗಳು ಡಿಪೋಗೆ ಪ್ರವೇಶ ಮಾಡ್ತಿಲ್ಲ. ಕಾರಣ ಇಲ್ಲಿ ಕ್ರಾಸಿಂಗು, ಸರ್ವಿಸ್ ರೋಡು, ಹೀಗೆ ಅನೇಕ ಸಮಸ್ಯೆಗಳು ಅಲ್ಲಿ ಉಲ್ಬಣ ಆಗಿದೆ. ಹಾಗಾಗಿ ಬೇಗ ಈ ಸಮಸ್ಯೆಯನ್ನು ಪರಿಹಾರ ಮಾಡಿ ಅಂತ ಆ ಭಾಗದ ಸಾರ್ವಜನಿಕರೆಲ್ಲರೂ ಕೂಡ ಅಸಮಾಧಾನವನ್ನ ಹೊರಗಾಗ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಬೈಂದೂರಿನ ಬಹು ನಿರೀಕ್ಷಿತ KSRTC ಬಸ್ ಸ್ಟ್ಯಾಂಡ್ ಈಗಾಗಲೇ ತಾಲೂಕಾದ ನಂತರ ಘೋಷಣೆಯಾಗಿ ಈಗ ಬಸ್ ಸ್ಟ್ಯಾಂಡ್ ಓಪನ್ ಆಗಿದೆ. ಇದು ತಾಯಿ ಮೂಕಾಂಬಿಕೆ ಸ್ಥಳಕ್ಕೆ ಹೋಗುವ ಹತ್ತಿರದ ಬಸ್ ಸ್ಟ್ಯಾಂಡ್ ಆಗಿರೋದ್ರಿಂದ ತುಂಬ ಬೈಂದೂರು ಜನತೆಗೆ ಇದು ತುಂಬ ಉಪಕಾರಿಯಾಗಿದೆ. ಮತ್ತು ಇಲ್ಲಿ ಒಂದು ಸಮಸ್ಯೆ ಇದೆ. ಕಾರವಾರದಿಂದ ಬರುವಂಥ ಎಲ್ಲ ಬಸ್ಗಳು ಬಸ್ ಸ್ಟ್ಯಾಂಡ್ನ ಒಳಗಡೆ ಹೋಗ್ತಾ ಇದೆ, ಯಾವುದೇ ಸಮಸ್ಯೆ ಇಲ್ಲ. ಆದರೆ ಮಂಗಳೂರು ವಿಭಾಗ ಮತ್ತು ಉಡುಪಿ ಮತ್ತು ಕುಂದಾಪುರ ಕಡೆಯಿಂದ ಬರುವಂಥ ಬಸ್ಗಳು ಒಂದೇ ಒಂದು ಕೂಡ ಬಸ್ ಸ್ಟ್ಯಾಂಡಿನ ಒಳಗಡೆ ಬರುತ್ತಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಡಿವೈಡರ್ ಸಮಸ್ಯೆ ಇದೆ, ಹೈವೇಯಲ್ಲಿ ಕ್ರಾಸಿಂಗ್ ಇಲ್ಲ. ಆ ಕ್ರಾಸಿಂಗನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಆದಷ್ಟು ಬೇಗ ಅದನ್ನು ಒಂದು ಸರಿಪಡಿಸಬೇಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ನಾವು ಈ ಊರಿನ ಜನತೆ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಿಂದಿನಿಂದಲೂ ಕೂಡ ಆ ಬೈಂದೂರು ಭಾಗ ಅಂದಾಗ ಬಸ್ ಇಲ್ಲ, ಹಳ್ಳಿ ಪ್ರದೇಶ ಅನ್ನೋ ಸಮಸ್ಯೆ ಇತ್ತು. ಈಗ ಬಸ್ ನಿಲ್ದಾಣ ಆಗಿದೆ, ಕೋಟ್ಯಾಂತರ ರೂಪಾಯಿಯಲ್ಲಿ. ಸುಮಾರು ಒಂದು 2 ಚುನಾವಣಾ ಅವಧಿಯಿಂದನೂ ಅಂದರೆ ಒಂದು 10 ವರ್ಷದಿಂದ ನಡೀತಾ ಇರುವಂಥದ್ದು. ಆವಾಗಲಿಂದನೂ ಅವಲಿತ್ತು ಇವರಿಗೆ ಅಲ್ಲೊಂದು ಬಸ್ ನಿಲ್ದಾಣ ಆಗಬೇಕು. ಬೈಂದೂರು ತುಂಬ ದೊಡ್ಡ ಇದು, ಅಲ್ಲಿ KSRTC ಬಸ್ ನಿಲ್ದಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ಗೋಪಾಲ್ ಪೂಜಾರಿ ಹಿಂದಿನ ಶಾಸಕರಿದ್ದಾಗ ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ರು. ಬಟ್ ಈಗ ಗಂಟಿಹೊಳಿ ಅವ್ರ ಕಾಲದಲ್ಲಿ ಗುರುರಾಜ್ ಗಂಟಿಹೊಳಿ ಏನು ಪ್ರಸ್ತುತಕ್ಕಿದ್ದಾರೆ, ಆ ಶಾಸಕರ ಅಡಿಯಲ್ಲಿ ಆಗಿದೆ ಅದು ಕೆಲಸ. ಬಟ್ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅಲ್ಲಿ KSRTC ಉದ್ಘಾಟನೆ ಆಯ್ತೇ ವಿನಃ ನಾಮಕೆ ವಾಸ್ತೆ ಅನ್ನೋ ಥರ ಮಾಡ್ಕೊಂಡು ಕೂತ್ಕೊಂಡಿದ್ದಂಗಿದೆ. ಯಾಕಂದರೆ ಅಲ್ಲಿ ಹೆದ್ದಾರಿ ಹೋಗಿದೆ, ಅಲ್ಲಿ ಯಾವುದೇ ರೀತಿ ಆ ಉಡುಪಿ ಭಾಗದಿಂದ ಮಂಗಳೂರು ಭಾಗದಿಂದ ಬಸ್ ಬರುವಂಥದ್ದೇನಿದೆ ಅಲ್ಲಿ ಎಲ್ಲೂ ಕೂಡ ಅದಕ್ಕೆ ತಿರುವು ಪಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆನೇ ಮಾಡ್ಕೊಳ್ಳದೆ ಅವ್ಯವಸ್ಥಿತವಾಗಿ ಅವೈಜ್ಞಾನಿಕವಾಗಿ ಮಾಡಿಬಿಟ್ಟಿದೆ. ಅವೈಜ್ಞಾನಿಕವಾಗಿ ಅಂದರೆ ಈ ಕಡೆ ಕಾರವಾರ ಭಾಗದಿಂದ ಬರೋದು ನೇರವಾಗಿ ಲೆಫ್ಟಿಗೆ ಹೋಗುತ್ತೆ, ಅಲ್ಲಿ ಆ ಲೆಫ್ಟ್ ಎಡಭಾಗದಲ್ಲೇ ಇರೋದ್ರಿಂದ ಅಲ್ಲಿಗೆ ಹೋಗೋ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆ ಭಾಗದಿಂದ ಬರೋರಿಗೆ ಅಲ್ಲಿ ತಿರುವಿಲ್ಲ. ಸ್ಥಳೀಯರು ಸುಮಾರು ಸರಿ ಇವ್ರ ಹತ್ರ ಗೋಳಿಟ್ಟಿದ್ದಾರೆ. ಆ ಭಾಗದಲ್ಲಿರೋರೆಲ್ಲ ಆ ಕಡೆ ಇಳ್ಕೊಂಡೆ ಹೋಗ್ಬೇಕು, ಬಸ್ಸು ಈ ಕಡೆ ಇದು ಮಾಡೋದಿಲ್ವಲ್ಲ, ಒಂದು ಟರ್ನ್ ಈ ಕಡೆ ಹೋಗ್ಬೇಕಲ್ಲ ಅನ್ನುವಂಥದ್ದು ಅವ್ರಿಗಿತ್ತು. ಯಾಕಂದ್ರೆ ಕೊಲ್ಲೂರಿಗೆ ಅಟ್ಯಾಚ್ ಆಗುವಂಥ ರಸ್ತೆಗಳು ತುಂಬ ಈ ವಿಚಾರದಲ್ಲಿ ಆ ಸ್ಥಳೀಯ ನಾಯಕರುಗಳು, ಶಾಸಕರು, ಈ ಹಿಂದಿನ ಇವರೆಲ್ಲ ಏನಿದ್ದಾರೆ, ಸಾರಿಗೆ ಸಚಿವರೇ ಹೋಗಿ ಉದ್ಘಾಟನೆ ಮಾಡಿದ್ರು ಅಂತ ಹೇಳಿದ್ರು. ಸಾರಿಗೆ ಸಚಿವರು ಉದ್ಘಾಟನೆ ಮಾಡಿದ ನಂತರದಲ್ಲಿ ಅಥವಾ ಅದಕ್ಕಿಂತ ಹಿಂದೆನೆ ಇಷ್ಟೊಂದು ಅವೈಜ್ಞಾನಿಕವಾಗಿ ಈ ಕಾಮಗಾರಿ ನಡೆದಿದೆ. ಸೊ ಇಲ್ಲಿ ಸೂಕ್ತ ವ್ಯವಸ್ಥೆ ಅಡಿ ಇದು ಸಾರಿಗೆ ಬಸ್ ನಿಲ್ದಾಣ ಆಗಿಲ್ಲ ಅನ್ನುವಂಥದ್ದು ಅವ್ರ ಗಮನಕ್ಕೆ ಬರಲಿಲ್ವಾ? ಈಗಿರೋ ಶಾಸಕರು ಮತ್ತು ಆ ಸ್ಥಳೀಯರು ಏನಿದ್ದಾರೆ ಇದನ್ನೆಲ್ಲ ಮುಂಚಿತವಾಗಿ ನೋಡ್ಕೋಬೇಕು. ಇದೆಲ್ಲ ಎಷ್ಟು ಒಂಥರ ಅಭಾಸ ಅಂತಂದರೆ, ಬಸ್ ನಿಲ್ದಾಣ ಮಾಡ್ತೀವಿ, ಬಸ್ಗಳು ಬರೋಲ್ಲ. ಹೌದು, ಯಾವ ಕಾರಣಕ್ಕೆ ಮಾಡಿರ್ತಿರೋ ಅದೇ ಅಲ್ಲಿ ಉಪಯೋಗಕ್ಕೆ ಬರ್ತಿಲ್ಲ ಅಂತಂದರೆ, ಒಂದು ಭಾಗದ್ದು ಬರುತ್ತೆ, ಇನ್ನೊಂದು ಭಾಗದ ಈ ಕಡೆ ಹೋಗೋದೇ ಇಲ್ಲ ಅಂತ ಬಿಟ್ಟು ಆ ಕಡೆನೇ ಎಲ್ಲೆಲ್ಲೋ ಇಳ್ಕೊಳ್ಳೋದಕ್ಕೂ ಸರಿಯಾದ ವ್ಯವಸ್ಥೆ ಇಲ್ಲ. ಆ ಕಡೆ ಗದ್ದೆ ಆ ಲೆಕ್ಕಾಚಾರದಲ್ಲಿ ಇದೆ, ಹಂಗೆ ಇರುವಂಥ ಸ್ಥಳದಲ್ಲೇ ಇಳಿಸ್ಬಿಟ್ಟು ಹಂಗೆ ಹೊರಟೋಗ್ಬಿಡ್ತಾರೆ. ಬಸ್ ನಿಲ್ದಾಣ ಮಾಡೋದು ಒಂದು ಈ ಭಾಗಕ್ಕೆ ಮಾತ್ರ ಅನ್ನೋದು. ಇಷ್ಟೆಲ್ಲ ಮಾಡಿ ಇಟ್ಟಿರುವಂಥದ್ದು ದುರವಸ್ಥೆಯಡಿ ತಗೊಂಬಂದು ನಿಲ್ಸ್ಕೊಂಡಿದ್ದಾರೆ. ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿದಂತಾಗಿದೆ ಇದಷ್ಟು. ಒಟ್ಟು ಅಲ್ಲೆಲ್ಲ ಸಾರ್ವಜನಿಕರು ಒತ್ತಾಯ ಆಯಿತು, ಮಾಡಿ ನಮ್ಮ ಟೈಮಲ್ಲಿ ಆಗಬೇಕು ಅಂತ ಹೇಳ್ಬಿಟ್ಟೆಲ್ಲ ಒದ್ದಾಟಕ್ಕೆ ಬಿದ್ದು ಒಟ್ಟು ಮಾಡ್ಕೊಂಡಿದ್ದೀರಿ ವಿನಃ ಇದರಲ್ಲಿ ಎಷ್ಟು ಲಾಭ ಆಗ್ತಿದೆ ಮತ್ತು ಅದನ್ನು ಯಾವ ರೀತಿ ತರಬೇಕು ಈಗಲಾದರೂ ಎಚ್ಚೆತ್ಕೊಂಡು ಆ ಭಾಗಕ್ಕೆ ಈ ಮಂಗಳೂರು ಉಡುಪಿ ಈ ಬೆಂಗಳೂರು ಕಡೆಯಿಂದ ಬರುವಂಥ ಗಾಡಿಗಳು, ಅಲ್ಲಿ ಏನು ಹಾಸನ ಕಡೆಯಿಂದ ಬರುವಂಥ ಗಾಡಿಗಳಲ್ಲಿ ಏನಿದ್ದಾವೆ ಆ ಗಾಡಿಗಳು ಕೂಡ ಇಲ್ಲೊಂದು ತಿರುವು ಪಡೆದು ಹೋಗುವಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಈ ಏನು ನೀವು ಬಸ್ ನಿಲ್ದಾಣ ಮಾಡಿದರೆ ಅದಕ್ಕೊಂದು ರೂಪ ಸಿಗುತ್ತೆ, ಒಂದು ಸಾರ್ಥಕತೆ ಸಿಗುತ್ತೆ. ಇಲ್ಲ ಅಂತಂದ್ರೆ ಸುಮ್ಮನೆ ಹೋಗಿ ನೀವು ಏನೋ ಮಾಡಿದ್ರಿ ನಮ್ಗೆ ವ್ಯವಸ್ಥೆ ಒಂದು ಕಡೆಯಿಂದ ಹೋಗ್ತಾ ಇದೆ, ಇನ್ನೊಂದು ಕಡೆಯಿಂದ ಏನು ಜನರಿಗೂ ಕಷ್ಟ, ರೋಡ್ ಕ್ರಾಸ್ ಮಾಡೋದು, ಸರ್ವಿಸ್ ರೋಡ್. ಹೌದು, ಅಲ್ಲಿಂದ ಬರೋವರಿಗೂ ಕೂಡ ಏನು ಇದಿಲ್ಲ.
ಇಲ್ಲಿಂದ ಹೋಗೋರಿಗೆ ಅಲ್ಲಿ ಆ ಕಡೆ ಹೋಗೋರು ಇಲ್ಲಿ ಇದ್ದ ಒಂದು ವ್ಯವಸ್ಥಿತವಾಗಿ ನಿಲ್ದಾಣದಲ್ಲಿ ನಿಂತ್ಕೊಂಡು ಆ ಬಸ್ ಹತ್ತಿ ಆ ಕಡೆ ಹೋಗೋನಿಗೆ ಒಂದು ವ್ಯವಸ್ಥೆ ಆಗುತ್ತೆ. ಹೌದು. ಈ ರೀತಿ ಸುಸಜ್ಜಿತವಾಗಿ ಮಾಡಿದಿರಿ, ಆದರೆ ವ್ಯವಸ್ಥಿತವಾಗಿಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ಅದು ಹೆದ್ದಾರಿ ಅವರಿಗೆ ಒಂದು ಗಮನಕ್ಕೆ ತಂದು ನೀವು ಸ್ಥಳೀಯರೆಲ್ಲ ಸೇರಿಕೊಂಡು ಅದಕ್ಕೊಂದು ಅಲ್ಲೊಂದು ತಿರುವು ಆಗುವಂತೆ ಮಾಡಿಕೊಂಡು ಅಲ್ಲೊಂದು ಪಾಸಿಂಗ್ ವ್ಯವಸ್ಥೆ ಮಾಡಿಕೊಂಡು ಅದಕ್ಕೊಂದು ರೂಪ ಕೊಡಿ. ಇನ್ನಾದ್ರೂ ಏನು ಇಷ್ಟು ದಿನ ಜನ ಕಾಯ್ತಾ ಇದ್ರು, ಹೌದು, ಬಸ್ ನಿಲ್ದಾಣ ಆಗಿದೆ, ಅದಕ್ಕೊಂದು ರೂಪ ಸಿಗಲಿಲ್ಲ ಅಂತಂದರೆ, ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಅಂತಂದರೆ ನೀವು ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡಬೇಕಾಗುತ್ತೆ. ಬೇಗ ಅದನ್ನೊಂದು ಮಾಡಿಕೊಡಿ. ಕರ್ನಾಟಕ ನ್ಯೂಸ್ ಬೀಟ್ ಕೂಡ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡ ಈ ಮೂಲಕವಾಗಿ ನಾವು ಆಗ್ರಹಿಸ್ತಿದ್ವಿ, ಆದಷ್ಟು ಬೇಗ ಆ ಜನರ ಸಮಸ್ಯೆ ಏನಿದೆ ಅಲ್ಲಿ ಸರಿ ಮಾಡ್ಕೊಳ್ಳಿ ಅಂತ.